Hello, my dear students and dear viewers. Welcome back to my YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ವಿದ್ಯಾರ್ಥಿಗಳು 10ನೇ ತರಗತಿ ಮತ್ತು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಮುಗಿಸಿದ್ದಾರೆ. And they are eagerly waiting for their result, and in examination they have done their best. Right? ಮತ್ತೊಂದು ಕನ್ಫ್ಯೂಷನ್ ಈಗ ನಿಮ್ಮಲ್ಲಿ ಇರುವಂತಹದ್ದು, ವಿದ್ಯಾರ್ಥಿಗಳಲ್ಲಿ ಮತ್ತು ವಿದ್ಯಾರ್ಥಿಗಳ ಪೋಷಕರಲ್ಲಿ, ಅವರ ಮೈಂಡ್ ಅಲ್ಲಿ ಇರುವಂತಹ ಒಂದು ಕನ್ಫ್ಯೂಷನ್ ಅಂದ್ರೆ, ನಾವು ವಾಟ್ ನೆಕ್ಸ್ಟ್, ವಾಟ್ ಟು ಡು, ವಿಚ್ ಕೋರ್ಸ್ ಈಸ್ ಬೆಟರ್, ವೇರ್ ಟು ಜಾಯಿನ್, ವಿಚ್ ಕಾಲೇಜ್ ವಿ ಹ್ಯಾವ್ ಟು, isn't it? Right? These doubts are there in your brain. Then ನಿಮ್ಮಲ್ಲಿಯೂ ಈ ರೀತಿಯಾದಂತಹ ಕನ್ಫ್ಯೂಷನ್ ಇದ್ದರೆ ಈ ಒಂದು ವಿಡಿಯೋ ನಿಮಗಾಗಿ ಕೊನೆಯವರೆಗೂ ವೀಕ್ಷಿಸಿ. You will get little bit clarity about different courses and where to join, all those things. I'm going to explain about courses, all the courses in detail in this video. ಆತ್ಮೀಯ ಪೋಷಕರೇ, ನಿಮಗೊಂದು ಕಿವಿ ಮಾತು. ಮೊದಲು ಆತ್ಮೀಯ ಪೋಷಕರಿಗೊಂದು ಕಿವಿ ಮಾತು ನನ್ನ ಕಡೆಯಿಂದ. ಆತ್ಮೀಯ ಪೋಷಕರೇ, ನಿಮ್ಮ ಮಗುವನ್ನು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಯಾವ ಕೋರ್ಸ್, ಯಾವ ಕಾಲೇಜನ್ನು ಆಯ್ಕೆ ಮಾಡಬೇಕು ಎನ್ನುವುದರ ನಿರ್ಧಾರ ನಿಮ್ಮ ಮಗುವಿನ ಜೊತೆಯಲ್ಲಿ ಕುಳಿತುಕೊಂಡು ಚರ್ಚಿಸಿ ತೆಗೆದುಕೊಳ್ಳುವುದು ಉತ್ತಮ. ಯಾಕೆಂದರೆ ಕೆಲವು ಪೋಷಕರ ಆಸೆ ಒಂದಾದರೆ ಕೆಲವು ಮಕ್ಕಳ ಒಂದು ಆಸಕ್ತಿ ಮತ್ತೊಂದರ ಕಡೆ ಇರುತ್ತದೆ. ಪೋಷಕರು ಒಂದು ಕೋರ್ಸ್ ಬಗ್ಗೆ ಹೇಳಿದರೆ ಮಕ್ಕಳ ಒಂದು ಆಸಕ್ತಿ ಮತ್ತೊಂದು ಕೋರ್ಸಿನ ಕಡೆ ಇರುತ್ತದೆ. ಈಗ ಪೋಷಕರಾದಂತಹ ನೀವು ಆ ಮಕ್ಕಳ ಜೊತೆಯಲ್ಲಿ ಚರ್ಚಿಸಿ ಆ ಮಕ್ಕಳ ಒಂದು ಗೋಲ್, ಲಾಂಗ್ ಟರ್ಮ್ ಗೋಲ್ ಯಾವುದರ ಕಡೆ ಇದೆ, ಅವರು ಫ್ಯೂಚರ್ ಅಲ್ಲಿ ಯಾವ ಒಂದು ವಿಷಯದ ಬಗ್ಗೆ, ಯಾವ ಒಂದು ಟೆಕ್ನಿಕಲ್ ಕೋರ್ಸ್ಗಳ ಬಗ್ಗೆ ಮುಂದುವರಿಯಬೇಕು ಎನ್ನುವುದರ ಬಗ್ಗೆ ಅವರ ಮೈಂಡ್ ಅಲ್ಲಿ ಇದೆಯೋ ಅದನ್ನು ಚರ್ಚಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಯಾರೋ ಹೇಳಿದರು ಈ ಕಾಲೇಜಿನಲ್ಲಿ ಒಳ್ಳೆ ಎಜುಕೇಶನ್ ಇದೆ, ಈ ಕಾಲೇಜಲ್ಲಿ ಒಳ್ಳೆ ಎಜುಕೇಶನ್ ಇದೆ, ಫ್ಯಾಕಲ್ಟಿ ಚೆನ್ನಾಗಿದೆ ಎಂದು ಬ್ಲೈಂಡ್ ಆಗಿ ಆ ಒಂದು ಕಾಲೇಜಿನ ಕಡೆ ಹೋಗಬೇಡಿ. ಯಾವುದೇ ಒಂದು ಕಾಲೇಜ್, ವೆದರ್ ಇಟ್ ಈಸ್ ಗುಡ್ ಆರ್ ನಾಟ್, ದ ಫ್ಯಾಕಲ್ಟಿ ಇಸ್ ಗುಡ್ ಆರ್ ನಾಟ್, ಎಜುಕೇಶನ್ ಸಿಸ್ಟಮ್ ಇಸ್ ಗುಡ್ ಆರ್ ನಾಟ್, ಇಫ್ ಯು ವಾಂಟ್ ಟು ನೋ ಆ ಒಂದು ಕಾಲೇಜಿನ ಒಂದು ವಿದ್ಯಾಭ್ಯಾಸ ನಿಮಗೆ ತಿಳಿಯಬೇಕಾದರೆ ಆ ಒಂದು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ಹಿಂದಿನ ವರ್ಷದ ಮಕ್ಕಳಲ್ಲಿ ನೀವು ಚರ್ಚಿಸುವುದು ಉತ್ತಮ. ಆ ಕಾಲೇಜಿನ ಒಂದು ಫ್ಯಾಕಲ್ಟಿ ಅವರ ಹತ್ರ ನೀವು ಕೇಳಿದರೆ, ಅವರಲ್ಲಿ ನೀವು ವಿಚಾರಿಸಿದರೆ ಅವರು ಹೇಳುತ್ತಾರೆ, ಸೊ ಎವ್ರಿಥಿಂಗ್ ಇಸ್ ಗುಡ್, ಎವ್ರಿಥಿಂಗ್ ಇಸ್ ಫೈನ್ ಇನ್ ಅವರ್ ಕಾಲೇಜ್, ಬೆಟರ್ ಯು ಗೆಟ್ ದ ಅಡ್ಮಿಷನ್ ಆಫ್ ಯುವರ್ ಚೈಲ್ಡ್ ಇನ್ ಅವರ್ ಕಾಲೇಜ್ ಓನ್ಲಿ, ವಿ ವಿಲ್ ಟೇಕ್ ಕೇರ್ ಎಂದು ಹೇಳುತ್ತಾರೆ. ಬಟ್ ಆ ಒಂದು ಕಾಲೇಜಿನ ಒಂದು ಆಗು ಹೋಗುಗಳ ಬಗ್ಗೆ, ಆ ಒಂದು ಎಜುಕೇಶನ್ ಸಿಸ್ಟಮ್ನ ಬಗ್ಗೆ, ಯಾವುದು ಉತ್ತಮ ಯಾವುದು ಕಳಪೆ ಎಲ್ಲವುದರ ಬಗ್ಗೆ ಅಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ಮಕ್ಕಳಿಗೆ ಸಂಪೂರ್ಣ ಅರಿವಿರುತ್ತದೆ. ಸೊ ನೀವು ಅವರ ಬಳಿ ವಿಚಾರಿಸಿಕೊಳ್ಳುವುದು ಉತ್ತಮ. ಸೊ ಇದು ಒಂದು ಕಿವಿ ಮಾತು ನಮ್ಮ ಪೋಷಕರಿಗಾಗಿ. ಮೊದಲು ಇದರ ಕಡೆ ಗಮನ ಕೊಡಿ, ಮಕ್ಕಳ ಜೊತೆ ಚರ್ಚಿಸಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ. ಈಗ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು. ಆತ್ಮೀಯ ವಿದ್ಯಾರ್ಥಿಗಳೇ, ಯಾರೋ ನಮ್ಮ ಸ್ನೇಹಿತರು ಈ ಒಂದು ಕಾಲೇಜಲ್ಲಿ ಸೇರಿಕೊಂಡರು, ನಾವು ಅದೇ ಕಾಲೇಜಿಗೆ ಮುಂದುವರಿಯುತ್ತೇವೆ, ಅದೇ ಕಾಲೇಜಿಗೆ ಹೋಗೋಣ ಎಂದು ನಿರ್ಧರಿಸುವುದು ತಪ್ಪು. ನೋಡಿ, ನಿಮ್ಮ ಸ್ನೇಹಿತರ ಒಂದು ಗೋಲ್, ಲಾಂಗ್ ಟರ್ಮ್ ಗೋಲ್ ಯಾವುದರ ಕಡೆ ಇದೆ, ಅವರ ಆಲೋಚನಾ ಲಹರಿ ಯಾವ ತರ ಇದೆ, ನಿಮ್ಮ ಒಂದು ಏಮ್ ಏನು, ನೀವು ಫ್ಯೂಚರ್ ಅಲ್ಲಿ ಏನಾಗ್ಬೇಕಂತಿದ್ದೀರಾ, ವಿಚ್ ಕೋರ್ಸ್ ಐ ಹ್ಯಾವ್ ಟು ಚೂಸ್, ಸೊ ವಾಟ್ ಈಸ್ ಯುವರ್ ಆಂಬಿಷನ್, ಗೋಲ್, ಎವ್ರಿಥಿಂಗ್. ಸೊ ಅದರ ಮೇಲೆ ಡಿಪೆಂಡೆನ್ಸಿ ಆಗಿ ನಿಮ್ಮ ಫ್ರೆಂಡ್ ಮೇಲೆ ಡಿಪೆಂಡೆನ್ಸಿ ಆಗೋದಕ್ಕೆ ಹೋಗಬೇಡಿ. ಒಂದು 4-5 ಕಾಲೇಜುಗಳ ಬಗ್ಗೆ ವಿವರಗಳನ್ನು ತೆಗೆದುಕೊಳ್ಳಿ. ಎಲ್ಲಿ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಇದೆಯೋ ಅಲ್ಲಿ ಹೋಗಿ. ನಿಮ್ಮ ಸ್ನೇಹಿತರ ಹೋದ ಕಡೆ ಹೋಗಬೇಕು ಎಂದು ಹಠ ಹಿಡಿಯುವುದು ತಪ್ಪು. ಪೋಷಕರು ನಿಮ್ಮ ಬಗ್ಗೆ, ನಿಮ್ಮ ಮುಂದಿನ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಬೇರೆ ಕಡೆ ವಿಚಾರಿಸಿರ್ತಾರೆ. ಸೊ ನೀವು ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಪೇರೆಂಟ್ಸು ಕೂಡ ಬ್ಲೈಂಡ್ ಆಗಿ ಯಾವುದೇ ಡಿಸಿಷನ್ ಅನ್ನ ತೆಗೆದುಕೊಳ್ಳುವುದಿಲ್ಲ. ಅವರು ಕೂಡ ಒಂದು ಉತ್ತಮವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿರುತ್ತಾರೆ.
ಸೊ ಒಮ್ಮೆ ಪರೀಕ್ಷಿಸಿ, ನೀವು ಕೂಡ ಪೋಷಕರ ಜೊತೆಯಲ್ಲಿ ಚರ್ಚಿಸಿ, ನಿಮ್ಮ ಆಸಕ್ತಿ ಯಾವುದರ ಕಡೆ ಇದೆ, ಯಾವುದರ ಕಡೆ ಹೋಗಬೇಕು ಅನ್ನೋದರನ್ನು ಚರ್ಚಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಮತ್ತೊಂದು ವಿಷಯ ಅಂತ ಹೇಳಿದರೆ, ಯಾವ ಕೋರ್ಸ್ ಅನ್ನು ಆಯ್ಕೆ ಮಾಡಬೇಕು ಎನ್ನುವುದರ ಬಗ್ಗೆ ಗೊಂದಲವಿರುತ್ತದೆ. ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಯಾವ ಕೋರ್ಸ್ ಮಾಡಿದರೆ ನಿಮ್ಮ ಒಂದು ಆಸಕ್ತಿ ಏನು, ನಿಮ್ಮ ಒಂದು ಆಂಬಿಷನ್ ಏನು, ಆ ಆಂಬಿಷನ್ಗೆ ತಕ್ಕಂತೆ ನೀವು ರೀಚ್ ಆಗಬೇಕು ಅಂತ ಹೇಳಿದ್ರೆ ಯಾವ ಒಂದು ಕೋರ್ಸ್ಗಳನ್ನು ನೀವು ಆಯ್ಕೆ ಮಾಡಬೇಕು ಎನ್ನುವುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತೀನಿ. ಆಫ್ಟರ್ 10th ಸ್ಟ್ಯಾಂಡರ್ಡ್ ವಾಟ್ ಯು ಹ್ಯಾವ್ ಟು ಡೂ, ಸೊ ಇಫ್ ಯು ಡೂ ದಿಸ್ ಕೋರ್ಸ್ ವಾಟ್ ಅಂಡ್ ಆಲ್ ದ ಥಿಂಗ್ಸ್, ನೀವೆಲ್ಲಲ್ಲಿ ಹೋಗಬಹುದು, ಎಲ್ಲಿ ನಿಮಗೆ ಜಾಬ್ ಸಿಗುತ್ತದೆ, ಹೇಗಾಗುತ್ತದೆ, ಕೋರ್ಸಸ್ ಬಗ್ಗೆ ನಾನು ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ, ಆಫ್ಟರ್ 10th ಸ್ಟ್ಯಾಂಡರ್ಡ್ ನಿಮಗೆ ಫೋರ್ಮೋಸ್ಟ್ ಸ್ಟೆಪ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಡ್ ಆಫ್ ಸ್ಟೂಡೆಂಟ್ಸ್ ಮುಂದುವರಿಸುವಂತಹ ವಿದ್ಯಾಭ್ಯಾಸ ಅಂತ ಹೇಳಿದ್ರೆ PUC, ಪ್ರೀ ಯೂನಿವರ್ಸಿಟಿ ಕಾಲೇಜ್. ಈಗ PUCಯಲ್ಲಿ ಮೊದಲು ನೋಡೋಣ ಯಾವ್ಯಾವಂತಹ ಕೋರ್ಸ್ಗಳು. ಸೊ ಸಂಪೂರ್ಣ ವಿವರಣೆಯೊಂದಿಗೆ ನಾನು ಹೇಳ್ತಾ ಹೋಗ್ತೇನೆ, ಗಮನಿಸಿ. ಸೊ ನಿಮ್ಮ ಒಂದು ಆಂಬಿಷನ್ ಎಲ್ಲಿರುತ್ತೆ, ನಿಮ್ಮ ಯಾವ ಒಂದು ಟೆಕ್ನಿಕಲ್ ಕೋರ್ಸ್ಗಳೇ ಫ್ಯೂಚರ್ ಅಲ್ಲಿ ಹೋಗಬೇಕು, ಏನೇನೆಲ್ಲ ಮಾಡ್ಬೇಕು, ಅದಕ್ಕೆ ಯಾವ ಕೋರ್ಸ್ ಮೇಲೆ ಹೋದ್ರೆ ಇಟ್ಸ್ ಲೈಕ್ ಎ ಐಡಿಯಾ. ಸೊ ಯು ವಿಲ್ ಗೆಟ್ ಲಿಟಲ್ ಬಿಟ್ ಐಡಿಯಾ ಫ್ರಮ್ ದಿಸ್. ಈಗ PUCಯಲ್ಲಿ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಇಂಗ್ಲಿಷ್ ಮೀಡಿಯಂ ಓದಿರುವಂತಹ ವಿದ್ಯಾರ್ಥಿಗಳು ಸೊ ಸೈನ್ಸ್ ಸ್ಟ್ರೀಮ್ಗೆ ಹೋಗ್ತಾರೆ. ಮೊದಲು ನಾನು ಸೈನ್ಸ್ ಸ್ಟ್ರೀಮ್ ಬಗ್ಗೆ ಸಂಪೂರ್ಣ ವಿವರಣೆನ ಕೊಡ್ತೀನಿ. ಸೊ ದೇರ್ ಆಫ್ಟರ್ ಕಾಮರ್ಸ್ ಸ್ಟ್ರೀಮ್ ಕಡೆ ಹೋಗುವಂತಹ ವಿದ್ಯಾರ್ಥಿಗಳು ಈಗಿನ ಒಂದು ಪ್ರೆಸೆಂಟ್ ಯುಗದಲ್ಲಿ ಜಾಸ್ತಿ ಇದ್ದಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಆರ್ಟ್ಸ್. ಸೊ ವಿ ಆರ್ ಹ್ಯಾವಿಂಗ್ 3 ಇನ್ PUC. ಸೈನ್ಸ್ ಕೋರ್ಸ್ ಇದೆ, ಕಾಮರ್ಸ್ ಮತ್ತೆ ಆರ್ಟ್ಸ್ ಸ್ಟ್ರೀಮ್ಸ್ ಇದೆ. ಸೊ ದಿಸ್ ವಿ ಕಾಲ್ ದ ಸ್ಟ್ರೀಮ್ಸ್. ಈಗ ಸೈನ್ಸ್ ಸ್ಟ್ರೀಮ್ ಅಲ್ಲಿ ಓದುವಂತಹ ಮಕ್ಕಳು, ಸೊ ನೀವು ಎಲ್ಲೆಲ್ಲಿ ಏನೇನ್ ಮಾಡಬಹುದು ಮೊದಲು ಅದನ್ನ ನೋಡೋಣ. ಇಫ್ ಯುವರ್ ಆಂಬಿಷನ್ ಈಸ್ ಇನ್ ಅಪ್ಕಮಿಂಗ್ ಡೇಸ್ ಯು ಹ್ಯಾವ್ ಟು ಡೂ BE ಅಂದ್ರೆ ಎಂಜಿನಿಯರ್ ಆಗಬೇಕು ಅಂತಿದ್ರೆ ನೀವು ವಿಜ್ಞಾನ ವಿಷಯವನ್ನು PUCಯಲ್ಲಿ ಓದಬೇಕು. ಸೊ ನೀವು ಆ ವಿಜ್ಞಾನ ವಿಷಯವನ್ನು ತೆಗೆದುಕೊಂಡು ಅದರಲ್ಲಿ ಉತ್ತೀರ್ಣರಾಗಬೇಕು, ಫಸ್ಟ್ PU ಅಂಡ್ ಸೆಕೆಂಡ್ PU. ಈಗ ಇದರಲ್ಲಿ ನಿಮಗೆ ಮತ್ತೆ ಆಪ್ಷನಲ್ ಕೋರ್ಸಸ್, ಆಪ್ಷನಲ್ ಸಬ್ಜೆಕ್ಟ್ಸ್ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ, ಒಂದು PMCB ಅಂದ್ರೆ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ, PCMB ಅಂತಾನೆ ಹೇಳ್ತಾರೆ. ಸೊ ಅದಾದ್ಮೇಲೆ ಇನ್ನೊಂದು PMCS ಫಿಸಿಕ್ಸ್, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್. ಮಕ್ಕಳೇ, ಇವೆರಡರ ಮಧ್ಯದಲ್ಲಿ ಸೊ ನಿಮಗೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ಕೆಲವರಿಗೆ ಕ್ಲಾರಿಟಿ ಇರುತ್ತೆ, ಓಕೆ ಐ ವಾಂಟ್ ಟು ಗೋ ಟುವರ್ಡ್ಸ್ ಸೈನ್ಸ್ ಸ್ಟ್ರೀಮ್. ಮತ್ತೆ ಆ ಸೈನ್ಸ್ ಸ್ಟ್ರೀಮ್ ಅಲ್ಲಿ ಯಾವ ಒಂದು ಆಪ್ಷನಲ್ ಸಬ್ಜೆಕ್ಟ್ ಗಳನ್ನ ತಗೊಬೇಕು ಅನ್ನೋದ್ರ ಮುಖಾಂತರ ಸೊ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುತ್ತೆ. ನೋಡಿ, ನಿಮಗೆ ಇಲ್ಲಿ ನಾನು ಕ್ಲಾರಿಟಿನ ಕೊಡ್ತೀನಿ. ನೀವು PCMB ತಗೊಂಡ್ರೆ, ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ ತಗೊಂಡ್ರೆ, then you are eligible to go towards BE also and even medical field also MBBS ಕೂಡ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ, ಒನ್ಸ್ ಯು ಹ್ಯಾವ್ ಡನ್ PCMB ಕೋರ್ಸ್, PMCB ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ ಕೋರ್ಸ್ ಅನ್ನ ಏನಾದ್ರೂ ಮಾಡಿದ್ರೆ, then you are eligible to do NEET, eligible to take NEET exam in the upcoming. Thereafter JEE ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಬರೀಬಹುದು. ಎಂಜಿನಿಯರಿಂಗ್ BEಗೂ ಹೋಗಬಹುದು. BE ಮಾಡಬೇಕು ಅಂತ ಹೇಳಿದ್ರೆ ನೀವು JEE ಎಕ್ಸಾಮ್ ಅನ್ನ ತಗೊಬಹುದು. MBBS ಮಾಡಬೇಕು ಅಂತ ಹೇಳಿದ್ರೆ ಯು ಮಸ್ಟ್ ಡು PMCB ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿನ ತಗೊಂಡ್ರೆ ಮಾತ್ರ ನೀವು ನೀಟ್ಗೆ ಎಲಿಜಿಬಲ್ ಆಗ್ತೀರಾ. ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್, ಇಫ್ ಯು ಆರ್ ಟೇಕಿಂಗ್ PCMB as a optional subjects in science, then only you are eligible to go NEET examination, to do NEET examination. Okay, so ಅಂದ್ರೆ NEET exam ನಾನು ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇದ್ರೆ ನೀವು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ PCMB ಕೋರ್ಸ್ ಅನ್ನ ತಗೊಳ್ಳಿ. ಈಗ PMCS ತಗೊಂಡ್ರೆ ನೀವು ನಿಮ್ಮ ಡಾಕ್ಟರ್ ಕನಸು ಇಲ್ಲಿಗೆ ಸ್ಟಾಪ್ ಆಗೋಗುತ್ತೆ. ಗಾಟ್ ಇಟ್ ರೈಟ್? ಇಫ್ ಯು ಆರ್ ಹ್ಯಾವಿಂಗ್ ಎ ಕ್ಲಿಯರ್ ಐಡಿಯಾ, ಇಲ್ಲ ನಾನು ಎಂಜಿನಿಯರಿಂಗ್ ಫೀಲ್ಡ್ ಅಲ್ಲೇ ಹೋಗಬೇಕು, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಆ ತರ ಏನಾದ್ರೂ ನಿಮ್ಮಲ್ಲಿ ಗೋಲ್ಸ್ ಏನಾದ್ರೂ ಇದ್ರೆ, ಲಾಂಗ್ ಟರ್ಮ್ ಗೋಲ್ ಇದ್ರೆ, ಸೊ ಈಗ ನೀವು ಫಿಸಿಕ್ಸ್, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್ ಅನ್ನ ತಗೊಂಡು ಸೊ PUC ನ ಮುಗಿಸಬಹುದು. ಸೊ ದೆನ್ ಯು ಆರ್ ಎಲಿಜಿಬಲ್ ಟು ಡು
ಎಲಿಜಿಬಲ್ ಟು ಟೇಕ್ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್. ಈಗ ಅದರ ಬೇಸ್ ಮೇಲೆ ನೀವು BE ನ ಮಾಡಬಹುದು, ಬ್ಯಾಚುಲರ್ ಆಫ್ ಎಂಜಿನಿಯರಿಂಗ್. ನೋಡಿ, PCMB ತಗೊಂಡು ನೀವು ಡಾಕ್ಟರು ಆಗಬಹುದು, ಎಂಜಿನಿಯರು ಆಗಬಹುದು. PMCS ತಗೊಂಡು ನೀವು ಡಾಕ್ಟರ್ ಆಗೋದಕ್ಕೆ ಆಗೋದಿಲ್ಲ. ಓನ್ಲಿ ಯು ಆರ್ ಎಲಿಜಿಬಲ್ ಟು ಗೋ ಟುವರ್ಡ್ಸ್ ಬ್ಯಾಚುಲರ್ ಆಫ್ ಎಂಜಿನಿಯರಿಂಗ್. ಅಂದ್ರೆ ನೀಟ್ JEE ಎಕ್ಸಾಮ್ ಬರೀಬೇಕು. ಇಲ್ಲ ಅಂತ ಹೇಳಿದ್ರೆ ಜನರಲ್ ಸೈನ್ಸ್ ಡಿಗ್ರಿ ಕೋರ್ಸಸ್ ವಾಟ್ ಎವರ್ ಯು ಆರ್ ಹ್ಯಾವಿಂಗ್. ಸೊ ಯಾವ್ದಿದೆ, BSc ಇದೆ. ಸೊ ಅದಾದ್ಮೇಲೆ ಬೇರೆ ಡಿಪ್ಲೊಮಾ ಕೋರ್ಸ್ಗಳಿರುತ್ತೆ, ಪಾಲಿಟೆಕ್ನಿಕ್ ಕೋರ್ಸಸ್ ಇರುತ್ತೆ. ಸೊ ಅದನ್ನ ತಗೊಂಡ್ ಮಾಡಬಹುದು. ಅಂಡ್ ಒನ್ ಮೋರ್ ಪಾಲಿಟೆಕ್ನಿಕ್ ಕೋರ್ಸ್ ಅಂತ ಹೇಳಿದ್ರೆ, ಇಫ್ ಯು ವಾಂಟ್ ಟು ಡೂ ಸಡನ್ ಪಾಲಿಟೆಕ್ನಿಕಲ್ ಕೋರ್ಸಸ್, ಓಕೆ, ವಿಚ್ ಈಸ್ ರಿಲೇಟೆಡ್ ಟು ಪ್ಯಾರಾಮೆಡಿಕಲ್ ಕೋರ್ಸಸ್ ರಿಲೇಟೆಡ್ ಇದ್ರೆ ಅಲ್ಲೂ ಕೂಡ ನೀವು PMCB ನೇ ಮಾಡಬೇಕು. ಓಕೆ, ಸೊ ಅಲ್ಲಿಗೆ ಅಡ್ವಾಂಟೇಜಸ್ ಆರ್ ಮೋರ್ ಇಫ್ ಯು ಹ್ಯಾವ್ ಚೂಸನ್ PMCB. ಸೊ ಐ ಸ್ಟ್ರಾಂಗ್ಲಿ ಸಜೆಸ್ಟ್, ನಾನು ನನ್ನ ಕಡೆಯಿಂದ ನಿಮಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಸೈನ್ಸ್ ಸ್ಟ್ರೀಮ್ ಅಲ್ಲಿ ಹೋದ್ರೆ PCMB ತಗೊಳ್ಳಿ. ನೋ, ವಿ ಆರ್ ಹ್ಯಾವಿಂಗ್ ಇಂಟ್ರೆಸ್ಟ್ ಟುವರ್ಡ್ಸ್ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳಿದ್ರೆ ನಮಗೆ ಯಾವುದೇ ಮೆಡಿಕಲ್ ಫೀಲ್ಡ್ ಅಲ್ಲಿ ಯಾವುದೇ ಇಂಟ್ರೆಸ್ಟ್ ಇಲ್ಲ, ಮುಂದಿನ ದಿನಗಳಲ್ಲಿ ಪ್ಯಾರಾಮೆಡಿಕಲ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಇನ್ನೊಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಗಳ ಬಗ್ಗೆ ಹೇಳ್ತೀನಿ ನಿಮಗೆ. ಗಾಟ್ ಇಟ್ ರೈಟ್? ಸೊ ನೋಡಿ, ಚೂಸ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದೇ ರೀತಿಯಂತಹ ಮಿಸ್ಟೇಕ್ಸ್ ಅನ್ನ ಮಾಡಬೇಡಿ. ನನಗೆ ಮೆಡಿಕಲ್ ಫೀಲ್ಡ್ ಗೆ ಹೋಗೋದಕ್ಕೆ ಆಸೆ ಇತ್ತು, ಬಟ್ ಈಗಲೇ ನೀವು ಡೋರ್ ಲಾಕ್ ಆಗೋದಂಗೆ ಆಗೋಗುತ್ತೆ. ಈಗ ನೀವು ಏನಾದರೂ PMCS ತಗೊಂಡ್ರೆ, ಗಾಟ್ ಇಟ್ ರೈಟ್? ಈಗ PCMB ತಗೊಂಡು ನಾವು ಸಾಫ್ಟ್ವೇರ್ ಕಡೆ ಹೋಗಬಹುದಾ ಸರ್ ಅಂತ ಹೇಳಿದ್ರೆ, ದೇರ್ ಆರ್ ಸಡನ್ ಕೋರ್ಸಸ್ ಆರ್ ದೇರ್, ಚಾನ್ಸಸ್ ಆರ್ ದೇರ್. ಗಾಟ್ ಇಟ್ ರೈಟ್? ಬಟ್ ಕಂಪ್ಲೀಟ್ ಕ್ಲಾರಿಟಿ ಇರೋದಿಲ್ಲ. ಓಕೆ, ನೀಟಾಗಿ ಇಲ್ಲೇ ಚೂಸ್ ಮಾಡ್ಕೊಳ್ಳಿ. ಸೊ ಐ ಹೋಪ್ ಯು ಹ್ಯಾವ್ ಗಾಟ್ ಕ್ಲಾರಿಟಿ ರಿಗಾರ್ಡಿಂಗ್ ದಿಸ್. ಓಕೆ, ನಾವು ನೆಕ್ಸ್ಟ್ ಮೂವ್ ಆನ್ ಟು ಕಾಮರ್ಸ್. ಈಗ ಕಾಮರ್ಸ್ ವಿಷಯಕ್ಕೆ ಬರೋದಾದ್ರೆ, ಸೊ ನಿಮಗೆ ಇಲ್ಲಿ ತುಂಬಾ ಆಪ್ಷನಲ್ ಸಬ್ಜೆಕ್ಟ್ಗಳು ಸಿಗುತ್ತೆ. ಸೊ ನಿಮಗೆ ಎಂತ ಆಪ್ಷನಲ್ ಸಬ್ಜೆಕ್ಟ್ಗಳು ಸಿಗುತ್ತೆ ಅಂತ ಹೇಳಿದ್ರೆ, ಅಕೌಂಟೆನ್ಸಿ, ಬಿಸ್ನೆಸ್, ಓಕೆ, ಆಮೇಲೆ ಅದರಲ್ಲೂ ಕೂಡ ಬೇಸಿಕ್ ಮ್ಯಾಥ್ಸ್ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ. ಸೊ ಪ್ರತಿಯೊಂದು ಇರುತ್ತೆ. ಈಗ ಗೋಲ್ ಏನಿರುತ್ತೆ ಅಂತ ಹೇಳಿದ್ರೆ, ಫ್ಯೂಚರ್ ಅಲ್ಲಿ ನಾನು BCom ಮಾಡಬೇಕು, ಜನರಲ್ ಡಿಗ್ರಿ BCom ಮಾಡಬಹುದು ನೀವು. ಇಲ್ಲ ಅಂತ ಹೇಳಿದ್ರೆ BCA ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಸೊ MBA. ಸೊ BCA ಆದ್ಮೇಲೆ ನೀವು ಬೇಕಾದ್ರೆ MBA ಮಾಡಬಹುದು. ಇಲ್ಲ ಯಾವ್ದಾದ್ರು ಮ್ಯಾನೇಜ್ಮೆಂಟ್ ರಿಲೇಟೆಡ್ ಕೋರ್ಸ್ಗಳನ್ನ ನೀವು ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಟಾಪ್ ಮೋಸ್ಟ್ ಚಾರ್ಟೆಡ್ ಅಕೌಂಟೆಂಟ್, CA. ನೌ ಐ ಹ್ಯಾವ್ ಆಂಬಿಷನ್ ಟು ಗೋ ಟುವರ್ಡ್ಸ್ ಚಾರ್ಟೆಡ್ ಅಕೌಂಟೆಂಟ್ ಅಂತ ಹೇಳಿದ್ರೆ, ನೀವು ಈಗ ಕಾಮರ್ಸ್ ಸ್ಟ್ರೀಮ್ ಅಲ್ಲಿ ಮಾಡಬೇಕು. ನಾನು ಸೈನ್ಸ್ ಮಾಡಿ ಚಾರ್ಟೆಡ್ ಅಕೌಂಟೆಂಟ್ ಆಗ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಗಾಟ್ ಇಟ್ ರೈಟ್? ಈಗ ನಿಮ್ಮ ಗೋಲ್ ಯಾವ್ದರ ಕಡೆ ಇದೆ, ಗಾಟ್ ಇಟ್, ಅದನ್ನ ನೋಡ್ಕೊಳ್ಳಿ. ಇನ್ ಅಪ್ಕಮಿಂಗ್ ಈ ಒಂದು ಡಿಗ್ರೀಸ್ ಎಲ್ಲ ಆದ್ಮೇಲೆ ಯಾವುದೆಲ್ಲ ಗವರ್ನಮೆಂಟ್ ಜಾಬ್ಸ್ಗೆ ಇಲ್ಲ ಯಾವ ಕಂಪನಿಗಳಲ್ಲಿ ನಿಮಗೆ ಕೆಲಸ ಸಿಗುತ್ತೆ ಅನ್ನೋದನ್ನ ಇನ್ನೊಂದು ವಿಡಿಯೋದ್ರಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಕೀಪ್ ಸಬ್ಸ್ಕ್ರೈಬ್ ದ ಚಾನೆಲ್. ಓಕೆ, ಸೊ ನೆಕ್ಸ್ಟ್ ಹೋಗೋದಾದ್ರೆ ನಾವು ಈಗ ನೆಕ್ಸ್ಟ್ ಆರ್ಟ್ಸ್ ಇಂದ ನೋಡೋಣ. ಸೊ ಆರ್ಟ್ಸ್ ಅಲ್ಲಿ HEP ಅಂತ ಇರುತ್ತೆ. ಸೊ ಮೆನಿ ಮೋರ್, ಅಲ್ಲೂ ಕೂಡ ಆಪ್ಷನಲ್ ಸಬ್ಜೆಕ್ಟ್ ಹಿಸ್ಟ್ರಿ, ಎಕನಾಮಿಕ್ಸ್, ಸಿವಿಕ್ಸ್ ಎಲ್ಲ ಇರುತ್ತೆ. ಸೊ ಅಲ್ಲಿ ನೀವು ಬೇಸಿಕ್ ಡಿಗ್ರಿಗಳ ಕಡೆ ಹೋಗಬಹುದು, BA ಮಾಡಬಹುದು ಫ್ಯೂಚರ್ ಅಲ್ಲಿ. ಈಗ ನಾನು ಜರ್ನಲಿಸ್ಟ್ ಆಗ್ಬೇಕು, ಪತ್ರಕರ್ತನಾಗಬೇಕು ಅಂತ ಹೇಳಿದ್ರೆ, ನಾನು ಮುಂದಿನ ದಿನಗಳಲ್ಲಿ ಪತ್ರಕರ್ತನಾಗಬೇಕು ಅಂತ ಹೇಳಿದ್ರೆ, ಸೊ ನೀವು BA ತಗೊಂಡು ಅದರಲ್ಲಿ ಜರ್ನಲಿಸ್ಟ್ ಆಗಬಹುದು. ನೀವು ನೋಡಿ ನಿಮ್ಮ ಗೋಲ್ ಏನಿದೆ. ಅದಾದ್ಮೇಲೆ BA ಡಿಗ್ರಿ ಕಂಪ್ಲೀಟ್ ಮಾಡಿ, ಇಲ್ಲ BCom ಡಿಗ್ರಿ ಕಂಪ್ಲೀಟ್ ಮಾಡಿ, ಇಲ್ಲ BSc ಜನರಲ್ ಸೈನ್ಸ್ ಡಿಗ್ರಿ ಕಂಪ್ಲೀಟ್ ಮಾಡಿ. ದೇರ್ ಆರ್ ಮೆನಿ ಮೋರ್ ಎಕ್ಸಾಮ್ಸ್ ಆಲ್ಸೋ ಯು ಕ್ಯಾನ್ ಏಬಲ್ ಟು ಅಟೆಂಡ್. FDA ಎಕ್ಸಾಮ್ಸ್ ಇರುತ್ತೆ, ಕೆಲವೊಂದು PDO ಎಕ್ಸಾಮ್ಸ್ ಇರುತ್ತೆ, ಗವರ್ನಮೆಂಟ್ ಎಕ್ಸಾಮ್ಸ್. ಸೊ ಅದಾದ್ಮೇಲೆ IAS, IPS, ಓಕೆ, ಈ ತರ ಟಾಪ್ ಮೋಸ್ಟ್ A ಗ್ರೇಡ್ ಎಕ್ಸಾಮ್ಗಳು ಕೂಡ ನೀವು ಬರೆಯೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಓಕೆ, ಸೊ ದಿಸ್ ಈಸ್ ಅಬೌಟ್ ಆಫ್ಟರ್ PUC. ಇನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದ್ರಲ್ಲಿ ನಾನು ನಿಮಗೆ ಡಿಪ್ಲೊಮಾ ಕೋರ್ಸ್ಗಳ ಬಗ್ಗೆ ಹೇಳ್ತೀನಿ. ಡಿಪ್ಲೊಮಾ ಕೋರ್ಸ್ ಮತ್ತೆ ಪ್ಯಾರಾಮೆಡಿಕಲ್ ಕೋರ್ಸ್, ಮತ್ತೆ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ITI ಕಡೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ITI ಇಲ್ಲೂ ಕೂಡ ಯಾವ ವಿಷಯ ತಗೊಳ್ಳೋದು, ಅವ್ರಿಗೆ ಜಾಬ್ ಎಲ್ಲಿ ಸಿಗುತ್ತೆ ಅನ್ನೋದ್ರ ಕನ್ಫ್ಯೂಷನ್ ಇರುತ್ತೆ. ನಾನು ಇದರದೇ ಒಂದು ಸಪರೇಟ್ ವಿಡಿಯೋನ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ, ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೆ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಇಂಥ ವಿಷಯಗಳೆಲ್ಲ ನಿಮಗೆ ಸೇರುತ್ತೆ, ಮತ್ತೆ ನಿಮಗೂ ಕೂಡ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಸೊ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ದೋಸ್ ಆರ್ ಅಂಡರ್ ಕನ್ಫ್ಯೂಷನ್ ವಾಟ್ ಟು ಡೂ ಇನ್ ಫ್ಯೂಚರ್, ಸೊ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ನಿಮಗೆ ಮಾಹಿತಿ ಕೊಡುವಂತಹ ವಿಡಿಯೋಸ್ನ ನಾನು ಮಾಡಿ ನಿಮಗೆ ನಾನು
ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ನಿಮಗೆ ರೀಚ್ ಆಗೋ ತರ ಮಾಡ್ತೀನಿ. ಸೊ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ವೆರಿ ಮಚ್.